ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಶ್ರೀಮದ್ ಆಚಾರ್ಯರು ಮುಂದೆ ಹೇಳುವಂತಹ ಕಥೆಗೆ ಸಂಗತಿಯನ್ನ ತಿಳಿಸ್ತಾ ಇದ್ದದ್ದು, ಅದಕ್ಕೆ ಮೊದಲಿನ ಅಧ್ಯಾಯದಲ್ಲಿ ಹೇಳಿದಂತಹ ಒಂದು ಸೃಷ್ಟಿಯ ವಿಚಾರವನ್ನ ಇನ್ನು ಅಲ್ಲಿ ಸೂಕ್ಷ್ಮವಾಗಿ ಹೇಳಿದಂತಹದ್ದನ್ನ ಇಲ್ಲಿ ಸ್ಥೂಲವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಿಂದೆ ತಿಳಿದಂತೆ 4ನೆಯ ರೂಪ ಅನಿರುದ್ಧ ರೂಪ, ಭಗವಂತನ ನಾರಾಯಣನ 4ನೆಯ ರೂಪ ಆ ಅನಿರುದ್ಧ ರೂಪ. ಆ ಅನಿರುದ್ಧ ರೂಪ ಭಗವಂತ ತಾನೇ ಮಾಡಿದ ಅಂದ್ರೆ 16ನೇ ಶ್ಲೋಕದಲ್ಲಿ ತಿಳಿದುಕೊಂಡಂತೆ, ಸಂಗೃಹ್ಯ ಬೀಜಾತ್ಮತಯಾ ಅನಿರುದ್ಧೋ ನ್ಯಧತ್ತ ಶಾಂತ್ಯಾಂ ತ್ರಿಗುಣಾತ್ಮಿಕಾಯಾಂ. ಆ ಎಲ್ಲ 4 ವರ್ಣಗಳಲ್ಲಿ ಇರುವಂತಹ ಎಲ್ಲ ದೇವತೆಗಳನ್ನು ಕೂಡ ಪ್ರದ್ಯುಮ್ನಲ್ಲಿ ಇರುವಂತಹ ಎಲ್ಲ ಜೀವರ ಸಮೂಹವನ್ನ, ದೇವತೆಗಳ ಸಮೂಹವನ್ನ ಈ ಅನಿರುದ್ಧ ರೂಪಿಯಾದಂತಹ ಭಗವಂತ ತಾನು ಅದನ್ನ ತೆಗೆದುಕೊಂಡ. ಬೀಜಾತ್ಮತಯ, ವೀರ್ಯ ರೂಪದಿಂದ ತೆಗೆದುಕೊಂಡು ಅದನ್ನ ತನ್ನ ಹೆಂಡತಿಯಾದಂತಹ ಶಾಂತಿ ನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ಭಗವಂತ ಅದನ್ನ ವೀರ್ಯವನ್ನ ಇಟ್ಟ ಅಂತ ಇಷ್ಟ ಆಗಿತ್ತು. ಮುಂದೇನಾಯ್ತು, ಮುಂದೆ ಹೇಗೆ ಸೃಷ್ಟಿ ಆಯ್ತು, ಅನಿರುದ್ಧ ರೂಪದಿಂದ ಭಗವಂತನಿಂದ ಮುಂದೆ ಸೃಷ್ಟಿ ಹೇಗಾಯ್ತು ಎಂಬುದನ್ನ ತಿಳಿಸಿಕೊಡ್ತಾರೆ. 17ನೆಯ ಶ್ಲೋಕ. ತಥೋ ಮಹತ್ತತ್ವ ತನುರ್ವಿರಿಂಚಃ ಸ್ಥೂಲಾತ್ಮನೈವಾಜನಿವಾಕ್ಚ ದೇವಿ ತಸ್ಯಾಮಹಂಕಾರ ತನುಂ ಸರುದ್ರಂ ಸಸರ್ಜ ಬುದ್ಧಿಂ ಚ ತದರ್ಥ ದೇಹಾಂ. ತಥೋ ಮಹತ್ತತ್ವ ತನುರ್ವಿರಿಂಚಃ ಸ್ಥೂಲಾತ್ಮನೈವಾಜನಿವಾಕ್ಚ ದೇವಿ ತಸ್ಯಾಮಹಂಕಾರ ತನುಂ ಸರುದ್ರಂ ಸಸರ್ಜ ಬುದ್ಧಿಂ ಚ ತದರ್ಥ ದೇಹಾಂ ಎಂಬುದಾಗಿ 17ನೆಯ ಶ್ಲೋಕ ಪದವಿಭಾಗ. ತತಃ ಮಹತ್ತತ್ವತನುಃ ವಿರಿಂಚಃ ಸ್ಥೂಲಾತ್ಮನ ಏವ ಅಜನಿ ವಾಕ್ ಚ ದೇವಿ ತಸ್ಯಾಂ ಅಹಂಕಾರತನುಂ ಸಹ ರುದ್ರಂ ಸಸರ್ಜ ಬುದ್ಧಿಂ
ಚ ತದರ್ಧ ದೇಹ ಎಂಬುದಾಗಿ ಪದ ವಿಭಾಗ. ಮುಂದೆ ಹೇಗೆ ಸೃಷ್ಟಿ ಆಯಿತು ಅಂತಂದ್ರೆ ತತಃ ತತಃ ಅಂದ್ರೆ ಹಿಂದೆ ಆಗಿದ್ದು ಅನಿರುದ್ಧ ರೂಪಿಯಾದಂತಹ ಭಗವಂತ ಶಾಂತಿಯಲ್ಲಿ ಆ ಬೀಜವನ್ನ ಆ ವೀರ್ಯವನ್ನ ಎಲ್ಲ ದೇವತೆಗಳ ಚತುರ್ವರ್ಣದಲ್ಲಿರ್ತಕ್ಕಂತಹ ದೇವತೆಗಳ ಒಂದು ಸಂಘ ಏನಿದೆಯಲ್ಲ ಆ ಸಮಸ್ತ ದೇವತೆಗಳನ್ನು ಕೂಡ ವೀರ್ಯ ರೂಪದಿಂದ ಇಟ್ಟಾದ ಮೇಲೆ, ಶಾಂತಿಯ ಗರ್ಭದಲ್ಲಿ ಇಟ್ಟಾದ ಮೇಲೆ ಮುಂದೆ ಅಲ್ಲಿ ಹೇಗೆ ಸೃಷ್ಟಿಯಾಯಿತು ಅಂದ್ರೆ ತತಃ ಅನಂತರ ಶಾಂತಿ ದೇವಿಯಿಂದ ಮಹತ್ತತ್ವತನು ವಿರಿಂಚಃ. ಮಹತ್ತತ್ವತನು ಅಂದ್ರೆ ಮಹತ್ತತ್ವಕ್ಕೆ ಅಭಿಮಾನಿಯಾದಂತಹ ಅಂದ್ರೆ ಬ್ರಹ್ಮದೇವರು. ವಿರಿಂಚಃ ಅಂದ್ರೆ ಬ್ರಹ್ಮದೇವರು, ಮಹತ್ತತ್ವಕ್ಕೆ ಅಭಿಮಾನಿ ಬ್ರಹ್ಮದೇವರು. ಅಂತಹ ಬ್ರಹ್ಮದೇವರು ಮತ್ತು ವಾಕ್ಚದೇವಿ ಅಂತ ಇದೆ. ವಾಗ್ದೇವಿ ಅನ್ವಯ. ವಾಗ್ದೇವಿ ಮಾತಿಗೆ ಅಭಿಮಾನಿಯಾದಂತಹ ವಾಗ್ದೇವಿ ಸರಸ್ವತಿ ಅಂತ ಅರ್ಥ. ಆ ಶಾಂತಿಯಿಂದ ಬ್ರಹ್ಮದೇವರು, ಮಹತ್ತತ್ವಕ್ಕೆ ಅಭಿಮಾನಿಗಳಾದಂತಹ ಬ್ರಹ್ಮದೇವರು ಮತ್ತು ಮಾತಿಗೆ ಅಭಿಮಾನಿಯಾದಂತಹ ಸರಸ್ವತೀ ದೇವಿ, ಈ ಇಬ್ಬರೂ ಕೂಡ ಸ್ಥೂಲಾತ್ಮನ ಏವ ಅಜನಿ, ಸ್ಥೂಲ ರೂಪದಿಂದಲೇನೆ ಹುಟ್ಟಿದರು. ಸೂಕ್ಷ್ಮ ರೂಪದಿಂದ ಒಂದು ಬಾರಿ ಬ್ರಹ್ಮಾಂಡದ ಹೊರಗೆ ಒಂದು ಸೃಷ್ಟಿಯಾಗಿದೆ, ಮತ್ತೆ ಬ್ರಹ್ಮಾಂಡದ ಒಳಗೆ ಆ ಭಗವಂತ ಒಂದು ಅನೇಕ ರೀತಿಯಾಗಿ ಸೃಷ್ಟಿಯನ್ನ ತಿಳಿಸಿಕೊಡ್ತಾ ಇದ್ದದ್ದು. ಮತ್ತೊಂದು ಬಾರಿ ಈ ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ಭಗವಂತ ರೂಪದ ಭಗವಂತ ಈ ಶಾಂತಿಯಿಂದ ಈ ಬ್ರಹ್ಮದೇವರನ್ನ ಮತ್ತು ಸರಸ್ವತೀ ದೇವಿಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮಹತ್ತತ್ವತನು ವಿರಿಂಚಃ ಮತ್ತು ವಾಕ್ಚದೇವಿ ಇಬ್ಬರೂ ಕೂಡ ಸ್ಥೂಲಾತ್ಮನ ಏವ ಅಜನಿ, ಸ್ಥೂಲ ರೂಪದಿಂದ ಇವರು ಹುಟ್ಟಿದರು. ಇನ್ನು ಇವರಿಂದ ತಸ್ಯಾಂ, ಇನ್ನ ಸರಸ್ವತೀ ದೇವಿಯಲ್ಲಿ ಅಂತ ಅರ್ಥ. ತಸ್ಯಾಂ ಆ ವಾಗ್ದೇವಿಯಲ್ಲಿ, ಸರಸ್ವತೀ ದೇವಿಯಲ್ಲಿ ಬ್ರಹ್ಮದೇವರಿಂದ ಆ ವಿರಿಂಚಃ ಅಂತ ಅರ್ಥ. ಸಹ ಬ್ರಹ್ಮದೇವರು ಅಹಂಕಾರತನು, ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದಂತಹ ರುದ್ರಂ ಸಸರ್ಜ, ರುದ್ರದೇವರನ್ನ ಹುಟ್ಟಿಸಿದರು. ಯಾರು? ಬ್ರಹ್ಮದೇವರು ಮತ್ತು ಸರಸ್ವತೀ ದೇವಿಯರು ಇಬ್ಬರು ಕೂಡ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದಂತಹ ರುದ್ರದೇವರನ್ನು ಹುಟ್ಟಿಸಿದರು. ಅಷ್ಟೇ ಅಲ್ಲ, ಚ ಮತ್ತು ತದರ್ಧ ದೇಹಾಂ ಬುದ್ಧಿಂ ಚ ಸಸರ್ಜ ಅಂತ ಅರ್ಥ. ರುದ್ರದೇವರ ಅರ್ಧ ದೇಹಗಳಾದಂಥವಳು ಅಂದ್ರೆ ಅರ್ಧಾಂಗಿಣಿಯಾದಂತಹ ಪಾರ್ವತೀ ದೇವಿ. ತದರ್ಧ ದೇಹಾಂ ರುದ್ರ ಸ್ತ್ರಿಯಂ ಬುದ್ಧಿಂ ಉಮಾಂ ಸಸರ್ಜ, ಬುದ್ಧಿಗೆ ಅಭಿಮಾನಿಯಾದಂತಹ, ಬುದ್ಧಿ ತತ್ವಕ್ಕೆ ಬುದ್ಧಿಗೆ ಅಭಿಮಾನಿಯಾದಂತಹ ಆ ಉಮಾದೇವಿ, ಪಾರ್ವತೀ ದೇವಿ ಆ ವಿರಿಂಚ ಮತ್ತು ಸರಸ್ವತೀ ದೇವಿಯರಿಂದ ಇಬ್ಬರು ಕೂಡ ಹುಟ್ಟಿದರು. ರುದ್ರದೇವರು ಹುಟ್ಟಿದರು, ಪಾರ್ವತೀ ದೇವಿಯರು ಕೂಡ ಹುಟ್ಟಿದರು. ಈ ರೀತಿಯಾಗಿ ಅನಿರುದ್ಧ ರೂಪದಿಂದ ಸೃಷ್ಟಿಯಾದಂತಹ ಕ್ರಮ. ಆಚಾರ್ಯ ಒಂದ್ ಡೌಟ್ ಇದೆ. ಇದು ಸ್ಥೂಲ ರೂಪ ಅಂತ ಅಂದ್ರೆ ಇದು ಬ್ರಹ್ಮಾಂಡದ ಹೊರಗೋ ಒಳಗೋ? ಯಾಕೆಂದ್ರೆ ಬ್ರಹ್ಮಾಂಡದ ಒಳಗಡೆ ಒಂದ್ಸತಿ ಹೇಳಾಗಿದೆ ನೀವು, ಹೊರಗೆ ಬಂದಾಗ ಮೊದಲು ಹೇಳಿದವಲ್ಲ ಎಲ್ಲ, ಇದೇ ವಿಚಾರ ಮೊದಲೆಲ್ಲ ಬಂದಿದೆಯಲ್ಲ. ಬ್ರಹ್ಮಾಂಡದ ಹೊರಗೆ ಬಂದದ್ದು, ಮೊದಲಿಗೆ ಬಂದದ್ದು ಬ್ರಹ್ಮಾಂಡದ ಹೊರಗೆ ಮೊದಲು ಹೊರಗೆ, ಈಗ ಒಳಗೆ, ಈಗ ಬ್ರಹ್ಮಾಂಡದ ಒಳಗೆ. ಹೌದು, ಸರಿ ಆಚಾರ್ಯ. ಈ ರೀತಿಯಾಗಿ ಅನಿರುದ್ಧ ರೂಪದ ಭಗವಂತನಿಂದ ಸೃಷ್ಟಿಯ ಒಂದು ಕ್ರಮವನ್ನ ತಿಳಿಸ್ತಾ ಇದ್ದಾರೆ. ಮುಂದೆ ಈ ರುದ್ರದೇವರು ಮತ್ತು ಉಮಾದೇವಿಯರಿಂದ ಹೇಗೆ ಸೃಷ್ಟಿಯಾಯಿತು ಅಂತ ಎಂಬುದನ್ನ ತಿಳಿಸ್ತಾ ಇದ್ದಾರೆ.
18ನೆಯ ಶ್ಲೋಕ. ಬುದ್ಧ್ಯಾಮುಮಾಯಾಂ ಸ ಶಿವಸ್ತ್ರೀರೂಪೋ ಮನಶ್ಚ ವೈಕಾರಿಕ ದೇವ ಸಂಘಾನ್ ದಶೇಂದ್ರಿಯಾಣ್ಯೇವ ಚ ತೈಜಸಾನಿ ಕ್ರಮೇಣ ಖಾದೀನ್ ವಿಷಯೈಶ್ಚ ಸಾರ್ಧಂ ಬುದ್ಧ್ಯಾಮುಮಾಯಾಂ ಸ ಶಿವಸ್ತ್ರೀರೂಪೋ ಮನಶ್ಚ ವೈಕಾರಿಕ ದೇವ ಸಂಘಾನ್ ದಶೇಂದ್ರಿಯಾಣ್ಯೇವ ಚ ತೈಜಸಾನಿ ಕ್ರಮೇಣ ಖಾದೀನ್ ವಿಷಯೈಶ್ಚ ಸಾರ್ಧಂ ಎಂಬುದಾಗಿ 18ನೆಯ ಶ್ಲೋಕ. ಪದವಿಭಾಗ. ಬುದ್ಧ್ಯಾಂ ಉಮಾಯಾಂ ಸಹ ಶಿವಃ ತ್ರಿರೂಪಃ ಮನಃ ಚ ವೈಕಾರಿಕ ದೇವಸಂಘಾನ್ ದಶೇಂದ್ರಿಯಾಣಿ ಏವ ಚ ತೈಜಸಾನಿ ಕ್ರಮೇಣ ಖಾದೀನ್ ವಿಷಯೈಃ ಚ ಸಾರ್ಧಂ ಎಂಬುದಾಗಿ ಪದವಿಭಾಗ. ಮುಂದೆ ಆ ರುದ್ರದೇವರು ಹೇಳ್ತಾರೆ, ಸಹ ಶಿವ ತ್ರಿರೂಪ. ಶಿವ ಅಂದ್ರೆ ಯಾರು? ಎಂತಹ ಶಿವ ಅಂದ್ರೆ ತ್ರಿರೂಪ, ತ್ರಿರೂಪನಾದಂತಹ ಮೂರು ರೂಪವನ್ನು ಹೊಂದಿದಂತಹ ರುದ್ರದೇವರು ಅಂತ ಅರ್ಥ. ವೈಖಾರಿಕ, ತೈಜಸ, ತಾಮಸ ಎಂಬುವಂತಹ ಮೂರು ರೀತಿಯಾದಂತಹ, ಮೂರು ಬಗೆಯಾದಂತಹ ರೂಪಗಳನ್ನ ಉಳ್ಳಂತಹ ಆ ರುದ್ರದೇವರು ಏನ್ ಮಾಡಿದ್ರು ಅಂದ್ರೆ, ಬುದ್ಧ್ಯಾಂ ಉಮಾಯಾಂ, ಬುದ್ಧಿ ತತ್ವಕ್ಕೆ ಅಭಿಮಾನಿಯಾದಂತಹ ಉಮಾದೇವಿ, ಆ ಪಾರ್ವತೀ ದೇವಿಯಲ್ಲಿ ಏನು ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಬುದ್ಧ್ಯಾಂ ಉಮಾಯಾಂ ಸ ಶಿವಸ್ತ್ರಿರೂಪ. ಆ ಉಮಾದೇವಿಯಲ್ಲಿ ಆ ರುದ್ರದೇವರು ಏನ್ ಮಾಡಿದ್ರು ಅಂದ್ರೆ, ಮನಶ್ಚ ವೈಕಾರಿಕ ದೇವ ಸಂಘಾನ್, ಅಹಂಕಾರಕ್ಕೆ ಅಭಿಮಾನಿ ದೇವತೆಗಳು ರುದ್ರದೇವರು. ವೈಖಾರಿಕ, ತೈಜಸ, ತಾಮಸ ಎಂಬುವಂತಹ ಅಹಂಕಾರ, ಈ ವೈಕಾರಿಕ ಅಹಂಕಾರದಿಂದಾಗಿ ಆ ರುದ್ರದೇವರು ಏನನ್ನ ಸೃಷ್ಟಿ ಮಾಡಿದ್ರು ಪಾರ್ವತಿ ಉಮಾದೇವಿಯಿಂದ ಅಂತಂದ್ರೆ, ಮನಸ್ಸನ್ನ ಸೃಷ್ಟಿ ಮಾಡಿದ್ರು. ಮನಸ್ಸು ಆ ರೂಪದಿಂದ, ಆ ರೂಪ ಇರುವಂತಹ ರುದ್ರದೇವರಿಂದ, ಉಮಾದೇವಿಯಿಂದ ಸೃಷ್ಟಿಯನ್ನ ಮಾಡಿದ್ದು. ಮನಶ್ಚ ಮತ್ತು ವೈಕಾರಿಕ ದೇವಸಂಘಾನ್, ವೈಕಾರಿಕ ಅಹಂಕಾರದಿಂದ ಹುಟ್ಟಿದಂತಹ ದೇವತೆಗಳ ಸಮೂಹವನ್ನ. ಯಾವ ದೇವತೆಗಳು ಅಂದ್ರೆ ಇವರು ಇಂದ್ರಿಯಗಳಿಗೆ ದಶೇಂದ್ರಿಯಗಳು, 10 ಇಂದ್ರಿಯಗಳ ದೇವತೆಗಳು. ಆ ದೇವತೆಗಳು ವೈಕಾರಿಕ ತೇಜಸ್ಸಿನಿಂದ, ವೈಕಾರಿಕ ಅಹಂಕಾರದಿಂದ ಹುಟ್ಟಿದವರು. ಗೊತ್ತಾಯ್ತಲ್ಲ? ಮನಶ್ಚ ವೈಕಾರಿಕ ದೇವ ಸಂಘಾನ್, ವೈಕಾರಿಕ ಅಹಂಕಾರದಿಂದ, ವೈಕಾರಿಕ ಆ ದೇವತೆಗಳನ್ನಂದ್ರೆ 10 ಇಂದ್ರಿಯಗಳ ಅಭಿಮಾನಿಯಾದಂತಹ ದೇವತೆಗಳನ್ನ ಮತ್ತು ಮನಸ್ಸನ್ನ ರುದ್ರದೇವರು ಸೃಷ್ಟಿ ಮಾಡಿದರು. ಮತ್ತು ದಶೇಂದ್ರಿಯಾಣ್ಯೇವಚ ತೈಜಸಾನಿ, ತೈಜಸಾನಿ ಅಂದ್ರೆ ವೈಕಾರಿಕ, ತೇಜಸ, ತಾಮಸ ಅಂತ ಹೇಳಿದ್ದು. ತೇಜಸ ಅಹಂಕಾರದಿಂದ ಏನು ಹುಟ್ಟಿದ್ದು ಅಂತಂದ್ರೆ, ದಶೇಂದ್ರಿಯಾಣಿ, ತೈಜಸವಾದಂತಹ 10 ಇಂದ್ರಿಯಗಳು. ವೈಕಾರಿಕ ಅಹಂಕಾರದಿಂದ 10 ಇಂದ್ರಿಯಗಳಿಗೆ ಅಭಿಮಾನಿಯಾದಂತಹ ದೇವತೆಗಳು ಹುಟ್ಟಿದ್ದು. ತೈಜಸ ಅಹಂಕಾರದಿಂದ ಆ ರೂಪದ ರುದ್ರದೇವರಿಂದ, ಪಾರ್ವತಿ ದೇವಿಯರಿಂದ 10 ಇಂದ್ರಿಯಗಳು ಹುಟ್ಟಿದವು. ದಶೇಂದ್ರಿಯಾಣಿ. ಇನ್ನು ವೈಕಾರಿಕ ತೇಜಸ ಆಯಿತು, ತಾಮಸ
ಕೊನೆಯ ಅಹಂಕಾರ ಆ ರೂಪದಿಂದ, ಆ ಮೂರನೇ ರೂಪದಿಂದ ಏನು ಸೃಷ್ಟಿ ಮಾಡಿದರು ಅಂತಂದ್ರೆ ಕ್ರಮೇಣ ಖಾದೀನ್ ವಿಷಯೈಶ್ಚ ಸಾರ್ಧಂ. ಖ ಅಂದ್ರೆ ಹಿಂದೆ ಬಂತು, ಖ ಅಂದ್ರೆ ಆಕಾಶ ಅಂತ ಹೇಳಿ ಹಿಂದೆ ಬಂದದ್ದು. ಗಣಪತಿ ಅಂತ ಒಂದದ್ದು ಆಕಾಶಕ್ಕೆ ಅಭಿಮಾನಿ ಅಂತ ಹೇಳಿ ಖ ಎಂಬುದಕ್ಕೆ ಆಕಾಶ ಅಂತ ಅರ್ಥ. ಹೀಗಾಗಿ ಖಾದೀನ್ ಆಕಾಶ ಮೊದಲಾದಂಥವುಗಳನ್ನ ಮತ್ತು ಅವುಗಳನ್ನ ಸೃಷ್ಟಿ ಮಾಡಿದರು. ಯಾವುದರಿಂದ? ತಾಮಸ ಅಹಂಕಾರದಿಂದ. ಬರೀ ಅವಷ್ಟೇ ಅಲ್ಲ, ವಿಷಯೈಶ್ಚ ಸಾರ್ಧಂ ಅಂತ ಹೇಳಿದ್ದು, ವಿಷಯ ಪದಾರ್ಥಗಳ ಜೊತೆಗೆ ಅವುಗಳನ್ನ ಸೃಷ್ಟಿ ಮಾಡಿದ್ದು. ಹೇಗೆ ಅಂತ ತಿಳಿಸಿಕೊಡ್ತಾರೆ ಟಿಪ್ಪಣಿಕಾರರು, ತಿಳಿಸಿಕೊಟ್ಟಿದ್ದಾನೆ. ತಾಮಸ ಅಹಂಕಾರಗಳಿಂದ ಹುಟ್ಟಿದವುಗಳನ್ನ ವಿಷಯೈಹಿ, ಖಾನ್ ಎಂಬುದಕ್ಕೆ ತಾಮಸ ಅಹಂಕಾರಗಳಿಂದ ಹುಟ್ಟಿದಂತಹ ಆಕಾಶ ಮೊದಲಾದಂತಹ ಎಲ್ಲವನ್ನು ಕೂಡ ವಿಷಯಗಳಿಂದ ಸಹಿತವಾಗಿ, ವಿಷಯಗಳು ಅಂದ್ರೆ ಯಾವುದು ಅಂದ್ರೆ ಶಬ್ದಾದಿಭಿಹಿ ಅಂತ ಅರ್ಥ. ಶಬ್ದ ಕ್ರಮವಾಗಿ ಹೇಳೋದಾದ್ರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಹೀಗೆ ಇವು ವಿಷಯ ಪದಾರ್ಥಗಳು. ಇವುಗಳ ಜೊತೆಗೆ ಆ ಭೂತಗಳನ್ನ ಸೃಷ್ಟಿ ಮಾಡಿದ್ದು. ಹೇಗೆ ಅಂತ ತಿಳಿಸಿಕೊಟ್ಟಿದ್ದಾರೆ ಟಿಪ್ಪಣಿಕಾರರು. ಖಾದೀನ್ ಎಂಬುದಕ್ಕೆ ಆಕಾಶ ವಾಯುವಾದೀನ್, ಆಕಾಶ, ವಾಯು ಮತ್ತು ಅಗ್ನಿ, ನೀರು ಮತ್ತು ಪೃಥ್ವಿ, ಹೀಗೆ ಪಂಚಭೂತಗಳು. ನೀವು ಕ್ರಮವಾಗಿ ಹೇಳೋದ್ರೆ ಪೃಥ್ವಿ, ಅಪ್ಪ, ತೇಜ, ವಾಯು ಅಂತ ಹೇಳ್ತೇವೆ, ಉಲ್ಟಾ ಆ ರೀತಿಯಾಗಿ ಸೃಷ್ಟಿಯಾದದ್ದು. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅಬ್ಧ ಪೃಥ್ವಿ, ಪೃಥಿವ್ಯಾಂ ಓಷಧಯ ಅಂತ ಹೀಗೆ ಬರ್ತದೆ. ಹೀಗಾಗಿ ಆಕಾಶ ಮೊದಲಿಗೆ ಸೃಷ್ಟಿಯಾದದ್ದು. ನೋಡಿ, ಖಾದೀನ್ ಆಕಾಶ ವಾಯುವಾದೀನ್ ಅವುಗಳನ್ನ ಸೃಷ್ಟಿ ಮಾಡಿದ್ದು. ಹೇಗೆ ಸೃಷ್ಟಿ ಮಾಡಿದ್ದು ಅಂದ್ರೆ ಇನ್ನೊಂದು ಶಬ್ದವನ್ನ ಆಡಿದ್ದು ಶ್ರೀಮದಾಚಾರ್ಯರು, ಕ್ರಮೇಣ ಅಂತ ಆಡಿದ್ದಾರೆ. ಕ್ರಮೇಣ ಖಾದೀನ್ ವಿಷಯೈಶ್ಚ ಸಾರ್ಧಂ, ಕ್ರಮವಾಗಿ ಸೃಷ್ಟಿ ಮಾಡಿದ್ದು. ಆ ರುದ್ರದೇವರು ತಾಮಸ ಅಹಂಕಾರದಿಂದ ಆಕಾಶ ಮೊದಲಾದವುಗಳನ್ನ ವಿಷಯಗಳಿಂದ ಸಹಿತವಾಗಿ ಕ್ರಮವಾಗಿ ಸೃಷ್ಟಿ ಮಾಡಿದರು ಅಂತ ಹೇಳಿದ್ದಾರೆ. ಹೇಗೆ ಕ್ರಮ ಹೇಗೆ ಅಂತ ಕೊಡ್ತಾರೆ. ತಾಮಸ ಅಹಂಕಾರಾತ್, ತಾಮಸ ಅಹಂಕಾರದಿಂದ ಏನ್ ಹುಟ್ಟಿದ್ದು ಅಂದ್ರೆ ವಿಷಯ ಪದಾರ್ಥಗಳ ಜೊತೆಗೆ ಅಂದ್ರೆ ಮೊದಲಿಗೆ ಶಬ್ದ ಹುಟ್ಟಿದ್ದು. ಶಬ್ದಂ, ಆ ಶಬ್ದದಿಂದ ಶಬ್ದಾತ್ ಆಕಾಶಂ, ಮುಂದೆ ಆಕಾಶಾತ್ ಸ್ಪರ್ಶಂ, ಆಕಾಶದಿಂದ ಸ್ಪರ್ಶ, ಸ್ಪರ್ಶಾತ್ ವಾಯುಂ, ಸ್ಪರ್ಶದಿಂದ ವಾಯು, ವಾಯೋಹ ರೂಪಂ, ವಾಯುವಿನಿಂದ ರೂಪ, ರೂಪಾತ್ ತೇಜಃ, ತೇಜಸ್ಸು, ತೇಜಸಃ ರಸಂ, ತೇಜಸ್ಸಿನಿಂದ ರಸ ಹುಟ್ಟಿದ್ದು, ರಸದಿಂದ ರಸಾತ್ ಜಲಂ, ರಸದಿಂದ ಜಲ, ಜಲಾತ್ ಗಂಧಂ, ಜಲದಿಂದ ಗಂಧ, ಗಂಧಾತ್ ಪೃಥಿವಿ, ಗಂಧದಿಂದ ಪೃಥಿವಿ, ಪೃಥಿವಿಯನ್ನ ಇತಿ ಕ್ರಮೇಣ ಸಸರ್ಜ, ಕ್ರಮೇಣ ಅಂತಿದೆ. ಹಿಂದಿನ ಶ್ಲೋಕದಲ್ಲಿ ಸಸರ್ಜ ಅಂತ ಇದೆ, ಅದನ್ನ ಮತ್ತೊಂದು ಬಾರಿಯಲ್ಲಿ ಅನ್ವಯವನ್ನು ಮಾಡಿಕೊಳ್ಳಬೇಕು. ಕ್ರಮೇಣ ಸಸರ್ಜ ಅಂತ ಇಟ್ಟುಕೊಳ್ಳಬೇಕು. ಹೀಗಾಗಿ ನೋಡಿ, ಶಬ್ದ ಎಂಬುದು ಇದು ಆಕಾಶಕ್ಕೆ ವಿಷಯವಾದದ್ದು. ಆಕಾಶ ಇದ್ದಾಗ ಮಾತ್ರ ನಮಗೆ ಶಬ್ದ ಕೇಳಿಸ್ತದೆ. ಆಕಾಶಕ್ಕೆ ವಿಷಯ ಪದಾರ್ಥ ಅಂದ್ರೆ ಶಬ್ದ. ಹೀಗಾಗಿ ಮಧ್ಯದಲ್ಲಿ ಏನಾದರೂ ಅಡೆತಡೆಗಳಿತ್ತು ಅಂದ್ರೆ ಆಗ ನಮಗೆ ಅಲ್ಲಿ ಶಬ್ದ ಕೇಳಿಸುವುದಿಲ್ಲ. ಹೀಗಾಗಿ ಆಕಾಶದ ವಿಷಯ ಶಬ್ದ. ಹೀಗಾಗಿ ಶಬ್ದದಿಂದ ಆಕಾಶ ಹುಟ್ಟಿದ್ದು. ಆಕಾಶದಿಂದ ಸ್ಪರ್ಶ, ಆ ಸ್ಪರ್ಶದಿಂದ ಹುಟ್ಟಿದ್ದು ವಾಯು. ಕಣ್ಣಿಗೆ ಕಾಣಿಸುವುದಿಲ್ಲ, ವಾಯು ದೇಹಕ್ಕೆ ಬಡಿದಾಗ ಮಾತ್ರ ಸ್ಪರ್ಶದಿಂದ ಗೋಚರ ಆಗ್ತದೆ ವಾಯು. ಹೀಗಾಗಿ ವಾಯುವಿಗೆ ಸ್ಪರ್ಶ ವಿಷಯ. ಅಂತಹ ವಾಯುವಿನಿಂದ ಹುಟ್ಟಿದ್ದು ರೂಪ, ಆ ರೂಪದಿಂದ ಹುಟ್ಟಿದ್ದು ತೇಜಸ್ಸು, ಅಂದ್ರೆ ತೇಜಸ್ಸಿಗೆ ರೂಪ ವಿಷಯ ಅಂತ ಅರ್ಥ. ಅಗ್ನಿ, ಇದು ಸ್ಪರ್ಶ, ಅಗ್ನಿ ಎಂಬುದು ಇದು ಅಗ್ನಿಯಲ್ಲಿ ರೂಪ ಕಾಣಿಸ್ತದೆ ನಮಗೆ. ಹೀಗಾಗಿ ಆ ರೂಪ ಎಂಬುದು ಮುಖ್ಯವಾಗಿ ಅಗ್ನಿಗೆ ವಿಷಯವಾದದ್ದು.
ತೇಜಸ್ಸಿನಿಂದ ರಸ ಹುಟ್ಟಿದ್ದು, ಆ ರಸ ಎಂಬುದು ರಸದಿಂದ ಜಲ ಹುಟ್ಟಿದ್ದು, ಜಲಕ್ಕೆ ರಸ ವಿಷಯ ಅಂತ ಆಗ್ತದೆ. ಅಂದರೆ ಜಲದಿಂದ ರುಚಿಯನ್ನು ನೋಡ್ಬೋದು, ಜಲದಲ್ಲಿ ರುಚಿ ರಸ ಎಂಬುದಿದೆ. ಜಲಾತ್ ಗಂಧಂ, ಜಲದಿಂದ ಗಂಧ ಹುಟ್ಟಿದ್ದು, ಗಂಧದಿಂದ ಪೃಥಿವಿ. ಹೀಗಾಗಿ ಪೃಥಿವಿಗೆ ಗಂಧ ವಿಷಯ, ಗಂಧವತಿ ಪೃಥಿವಿ ಅಂತ ಕರೀತಾರೆ. ಹೀಗಾಗಿ ಈ ಕ್ರಮದಿಂದ ಮೊದಲು ವಿಷಯ ಪದಾರ್ಥಗಳು, ನಂತರದಲ್ಲಿ ಆ ಪಂಚಭೂತಗಳು, ಹೀಗೆ ಈ ಇತಿಕ್ರಮೇಣ ಸಸರ್ಜ, ಈ ಕ್ರಮದಿಂದ ಆ ರುದ್ರದೇವರು ಈ ಮನಸ್ಸನ್ನ ಮತ್ತು ಆ 10 ಇಂದ್ರಿಯಗಳ ಅಭಿಮಾನಿ ದೇವತೆಗಳನ್ನ ಮತ್ತು ಇಂದ್ರಿಯಗಳನ್ನ ಮತ್ತು ಈ ಪಂಚಭೂತಗಳನ್ನ, ವಿಷಯ ಪದಾರ್ಥಗಳನ್ನ ಈ ರೀತಿಯಾಗಿ ರುದ್ರದೇವರು ಆ ಉಮಾದೇವಿಯಿಂದ ಸೃಷ್ಟಿ ಮಾಡಿದರು ಅಂತ ಈ ರೀತಿಯಾಗಿ ಸೃಷ್ಟಿಯ ಕ್ರಮವನ್ನ ತಿಳಿಸಿಕೊಡ್ತಾರೆ. ಇಷ್ಟು ಒಂದು ವಿಷಯ ಮುಗಿತು. ಮತ್ತೊಂದು ಸೃಷ್ಟಿಯನ್ನ ಹೇಳ್ತಾರೆ ಮತ್ತೊಂದು ರೀತಿಯಿಂದ. ಪುರುಷಾತ್ ಪುನಃ ಸೃಷ್ಟಿಂ ಆಹ. ಪುರುಷ ಅಂದ್ರೆ ಹಿಂದೆ ಬ್ರಹ್ಮದೇವರಿಗೆ ಪುರುಷ ಅಂತ ಕರೆದದ್ದು. ಹೀಗಾಗಿ ಆ ಪುರುಷನಿಂದ ಮತ್ತೆ ಸೃಷ್ಟಿಯ ಕ್ರಮವನ್ನ ತಿಳಿಸಿಕೊಡುತ್ತೇವೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಪುರುಷಾತ್ ಪುನಃ ಸೃಷ್ಟಿಂ ಆಹ. 19ನೆಯ ಶ್ಲೋಕ. ಪುಂಸ ಪ್ರಕೃತ್ಯಾಂ ಚ ಪುನರ್ವಿರಿಂಚಾತ್ ಶಿವೋಥ ತಸ್ಮಾದಖಿಲಾಸುರೇಶಾಃ ಜಾತಾಃ ಸಶಕ್ರಾಃ ಪುನರೇವ ಸೂತ್ರಾತ್ ಶ್ರದ್ಧಾಸುತಾನಾಪಸುರಪ್ರವೀರಾನ್. ಮುಂದಿನ 20ನೇ ಶ್ಲೋಕ. ಶೇಷಂ ಶಿವಂ ಚೇಂದ್ರಮಥೇಂದ್ರತಶ್ಚ ಸರ್ವೇ ಸುರಾ ಯಜ್ಞಗಣಾಶ್ಚ ಜಾತಾಃ ಪುಂಸ ಪ್ರಕೃತ್ಯಾಂ ಚ ಪುನರ್ವಿರಿಂಚಾತ್ ಶಿವೋಥ ತಸ್ಮಾದಖಿಲಾಸುರೇಶಾಃ ಜಾತಾಃ ಸಶಕ್ರಾಃ ಪುನರೇವ ಸೂತ್ರಾಃ ಶ್ರದ್ಧಾಸುತಾನಾಪಸುರಪ್ರವೀರಾನ್. ಶೇಷಂ ಶಿವಂ ಚೇಂದ್ರಮಥೇಂದ್ರತಶ್ಚ ಸರ್ವೇ ಸುರಾ ಯಜ್ಞಗಣಾಶ್ಚ ಜಾತಾಃ ಎಂಬುದಾಗಿ 20ನೆಯ ಶ್ಲೋಕ. ನೋಡಿ, ಮತ್ತೆ ಬ್ರಹ್ಮದೇವರಿಂದ ಮತ್ತು ಸರಸ್ವತಿ ದೇವಿ, ಸರಸ್ವತಿ ಹೆಸರೇನು? ಪ್ರಕೃತಿ ಅಥವಾ ಪ್ರಧಾನ ಅಂತ ಹೆಸರು. ಮುಖ್ಯ ಪ್ರಕೃತಿಗೆ ಅಭಿಮಾನಿಯಾದಂಥವಳು ಲಕ್ಷ್ಮೀ ದೇವಿ, ನಂತರದಲ್ಲಿ ಅಭಿಮಾನಿಯಾದವಳು ಸರಸ್ವತಿ ದೇವಿ. ಅದಕ್ಕೆ ಪ್ರಕೃತಿ ಅಂತ ಕರೆದದ್ದು. ಪುಂಸಃ ಅಂದ್ರೆ ಬ್ರಹ್ಮದೇವರು, ಪುರುಷ ಅಂತ ಅರ್ಥ. ಪುರುಷನ ಬ್ರಹ್ಮದೇವರು ಪ್ರಕೃತ್ಯಾಂ, ಪುಂಸಃ ಪ್ರಕೃತ್ಯಾಂ ಚ ಪುನರ್ವಿರಿಂಚಾತ್. ಆ ಪ್ರಕೃತಿಯಿಂದ, ಪ್ರಕೃತಿಯಲ್ಲಿ, ಪ್ರಕೃತ್ಯಾಂ ಅಂದ್ರೆ ಪ್ರಕೃತಿಯಲ್ಲಿ, ಪ್ರಕೃತಿ ನಾಮಕಳಾದಂತಹ ಸರಸ್ವತಿಯಲ್ಲಿ, ಪುಂಸಃ ಪುರುಷನಾಮಕಾತ್ ವಿರಿಂಚಾತ್ ಅಂತ ಅರ್ಥ. ಪುರುಷನಾಮಕರಾದಂತಹ ಬ್ರಹ್ಮದೇವರಿಂದ ಏನಾಯ್ತು ಅಂದ್ರೆ ಅಲ್ಲಿ ಹುಟ್ಟಿದವರು ಶಿವ ಜಗ್ನೇ ಅಂತ ಅರ್ಥ. ರುದ್ರದೇವರು ಅಲ್ಲಿ ಹುಟ್ಟಿದ, ಮುಂದಿದೆ ನೋಡಿ ಅಲ್ಲಿ, ಪುನರ್ವಿರಿಂಚಾತ್ ಶಿವ. ಆ ವಿರಿಂಚನಿಂದ, ಬ್ರಹ್ಮದೇವರಿಂದ ಶಿವ, ಆ ರುದ್ರದೇವರು ಹುಟ್ಟಿದರು. ಜಘ್ನೆ. ಮುಂದೆ ಅಥ ತಸ್ಮಾತ್, ಆ ರುದ್ರದೇವರಿಂದ ಮುಂದೆ ತಸ್ಮಾತ್ ಅಖಿಲಾಹ ಸುರೇಶಾಹ ಜಾತಾಹ. ಮುಂದೆ ಆ ರುದ್ರದೇವರಿಂದ ಎಲ್ಲ ದೇವತೆಗಳು ಕೂಡ ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದೇವತೆಗಳು ಅಂದ್ರೆ ಏನು ಅಂದ್ರೆ ಸಶಕ್ರಾಹ ಅಂತ ಮುಂದೆ ಶಬ್ದ ಇದೆ ನೋಡಿ. ಜಾತಾ ಸಶಕ್ರಾಹ. ಶಕ್ರ ಅಂದ್ರೆ ಇಂದ್ರದೇವರು.
ಇಂದ್ರದೇವರಿಂದ ಸಹಿತರಾದ ಎಲ್ಲ ದೇವತೆಗಳು ಕೂಡ ಆ ರುದ್ರದೇವರಿಂದ ಹುಟ್ಟಿದರು. ಬ್ರಹ್ಮದೇವರಿಂದ ಸರಸ್ವತಿ ದೇವಿಯಲ್ಲಿ ರುದ್ರದೇವರು ಹುಟ್ಟಿದರು. ಆ ರುದ್ರದೇವರಿಂದ ಸಮಸ್ತ ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ಹುಟ್ಟಿದರು. ಇದು ಒಂದು ರೀತಿಯಿಂದ. ಪುನರೇವ ಅಂತ ಮುಂದೆ ಇದೆ. ಮತ್ತೆ ಈ ರುದ್ರಾದಿಗಳ ಸೃಷ್ಟಿಯನ್ನ ಹೇಳ್ತಾರೆ. ಪುನರೇವ ಮತ್ತೆ ಏನಾಯ್ತು ಅಂದ್ರೆ, ಸೂತ್ರಾತ್ ಶ್ರದ್ಧಾಸುತಾನಾಪ ಸುರಪ್ರವೀರಾನ್. ನೋಡಿ, ಸೂತ್ರ ಅಂದ್ರೆ ವಾಯುದೇವರ ಹೆಸರು ಹಿಂದೆ ಬಂತು. ಶ್ರದ್ಧಾ ಅಂದ್ರೆ ವಾಯುದೇವರ ಹೆಂಡತಿ, ಭಾರತೀ ದೇವಿ ಹೆಸರು ಶ್ರದ್ಧಾ ಅಂತ ಹೇಳಿ. ದೇವಿ ಸೂತ್ರನಾಮಕರಾದಂತಹ ವಾಯುದೇವರಿಂದ ಏನ್ ಮಾಡಿದ್ರು ಅಂದ್ರೆ, ಸುರಪ್ರವೀರಾನ್ ಸುತಾನ್ ಆಪ. ಸುರಪ್ರವೀರಾನ್ ಶ್ರೇಷ್ಠ ಎಲ್ಲ ದೇವತೆಗಳನ್ನು ಕೂಡ ಮಕ್ಕಳನ್ನಾಗಿ ಪಡೆದರು ವಾಯುದೇವರು. ಯಾರ್ಯಾರು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. 20ನೇ ಶ್ಲೋಕದಲ್ಲಿ ಶೇಷಂ ಶಿವಂ ಚ ಇಂದ್ರಂ ಅಥ ಇಂದ್ರತಃ ಚ ಸರ್ವೇ ಸುರಾಹ ಯಜ್ಞಗಣಾಹ ಚ ಜಾತಾಹ. ಯಾರ್ಯಾರು ಅಂದ್ರೆ, ಶೇಷದೇವರನ್ನ ಪಡೆದರು, ಶೇಷದೇವರನ್ನ ಹುಟ್ಟಿಸಿದರು. ಚ ಮತ್ತು ಶಿವನನ್ನು ಕೂಡ ಹುಟ್ಟಿಸಿದರು. ಮತ್ತು ಚ ಇಂದ್ರದೇವರನ್ನು ಕೂಡ ಹುಟ್ಟಿಸಿದರು. ಅಂದ್ರೆ ವಾಯುದೇವರಿಂದ ಯಾರ್ಯಾರು ಹುಟ್ಟಿದ್ರು? ಶೇಷದೇವರು ಹುಟ್ಟಿದರು, ರುದ್ರದೇವರು ಹುಟ್ಟಿದರು, ಅಲ್ಲಿ ಇಂದ್ರದೇವರು ಹುಟ್ಟಿದರು ಅಂತ ಹೀಗಿದೆ ನೋಡಿ. ಹಿಂದೆ ಬಂದದ್ದು ಬ್ರಹ್ಮದೇವರಿಂದ ರುದ್ರದೇವರು ಹುಟ್ಟಿದ್ರು, ರುದ್ರದೇವರಿಂದಲೇನೆ ಇಂದ್ರಾದಿ ಎಲ್ಲ ದೇವತೆಗಳು ಹುಟ್ಟಿದ್ರು ಅಂತ ಹಿಂದೆ ಬಂದದ್ದು 19ನೇ ಶ್ಲೋಕದಲ್ಲಿ. ಇದೇ ಆ ಅರ್ಧ ಶ್ಲೋಕ ಮತ್ತು ಮುಂದಿನ ಶ್ಲೋಕದಲ್ಲಿ ವಾಯುದೇವರ ಸೃಷ್ಟಿಯನ್ನು ಹೇಳುವಾಗ ವಾಯುದೇವರಿಂದ ಮತ್ತೆ ರುದ್ರದೇವರು ಹುಟ್ಟುತ್ತಾರೆ. ಶೇಷದೇವರು ಹುಟ್ಟಿದರು, ರುದ್ರದೇವರು ಹುಟ್ಟಿದರು. ರುದ್ರದೇವರಿಂದ ಮತ್ತೆ ಇಂದ್ರದೇವರಲ್ಲ, ಅಲ್ಲಿ ರುದ್ರದೇವರ ಜೊತೆಗೇನೆ ಶೇಷಂ ಶಿವಂ ಚ ಇಂದ್ರದೇವರನ್ನು ಕೂಡ ವಾಯುದೇವರು ಸೃಷ್ಟಿ ಮಾಡ್ತಾರೆ. ಮುಂದೆ ಇಂದ್ರತಃ ಇಂದ್ರದೇವರಿಂದ ಮುಂದೆ ಏನಾಯ್ತು ಅಂದ್ರೆ, ಸರ್ವೇ ಸುರಾಹ ಇಂದ್ರದೇವರಿಂದ ಎಲ್ಲ ದೇವತೆಗಳು, ಇಂದ್ರದೇವರ ನಂತರದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ಎಲ್ಲ ದೇವತೆಗಳು ಹುಟ್ಟಿ ಜಾತಾಹ ಅಂತ ಅನ್ವಯ. ಎಲ್ಲ ದೇವತೆಗಳು ಹುಟ್ಟಿದರು ಇಂದ್ರದೇವರಿಂದ. ಅಷ್ಟೇ ಅಲ್ಲ, ಯಜ್ಞಗಣಾಶ್ಚ ಯಜ್ಞಗಣಾಹ ಎಲ್ಲ ಯಜ್ಞಗಣಗಳು ಕೂಡ, ಅಂದ್ರೆ ಅದು ಬರೀತಾರೆ, ಯಜ್ಞಗಣಗಳು ಹುಟ್ಟಿದವು ಅಂದ್ರೆ ಜಡ ಪದಾರ್ಥ. ಯಜ್ಞ ಅಂದ್ರೆ ಏನು? ಇಟ್ಟಗಿಗಳ ಒಂದು ಸಾಲುಗಳು, ಅನೇಕ ಪದಾರ್ಥಗಳು ಎಲ್ಲವೂ ಸೇರಿದಾಗ ಯಜ್ಞ ಅಂತ ಆಗ್ತದೆ. ಹೀಗಾಗಿ ಯಜ್ಞಗಳು ಹುಟ್ಟಿದವು ಅಂದ್ರೆ ಯಜ್ಞಗಣಾಹ ಎಂಬುದಕ್ಕೆ ಯಜ್ಞಾಭಿಮಾನಿನಃ ದೇವಾಹ. ಆ ಇಂದ್ರದೇವರಿಂದ ಅನೇಕ ದೇವತೆಗಳು ಹುಟ್ಟಿದ್ರು. ಅಷ್ಟೇ ಅಲ್ಲ, ಯಜ್ಞಗಣಾಹ ಯಜ್ಞಾಭಿಮಾನಿ ದೇವತೆಗಳು ಕೂಡ ಜಾತಾಹ ಉತ್ಪನ್ನಾಹ, ಅಲ್ಲಿ ಇಂದ್ರದೇವರಿಂದ ಹುಟ್ಟಿದರು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಹೀಗೆ ಬ್ರಹ್ಮದೇವರಿಂದಲೂ ಸೃಷ್ಟಿಯನ್ನ ತಿಳಿಸಿಕೊಟ್ಟಿದ್ದಾರೆ. ವಾಯುದೇವರಿಂದಲೂ ಕೂಡ ಮತ್ತೆ ಆ ಶೇಷದೇವರ, ರುದ್ರದೇವರು, ಇಂದ್ರದೇವರು ಕೂಡ ಮುಂದೆ ಅಲ್ಲಿ ಸೃಷ್ಟಿಯನ್ನ ಹೊಂತಾರೆ ಅಂತ ಆ ಸೃಷ್ಟಿಯ ಕ್ರಮವನ್ನ ತಿಳಿಸಿ, ಮತ್ತೆ ಮುಂದಿನ ಶ್ಲೋಕದಲ್ಲಿ ಮತ್ತೆ ವಾಸುದೇವ ರೂಪಿಯಾದಂತಹ ಭಗವಂತನಿಂದ ಮತ್ತೆ ಹೇಗೆ ಸೃಷ್ಟಿಯಾಯಿತು, ಏನೇನು ಸೃಷ್ಟಿಯಾಯಿತು ಅಂತ ಹಿಂದೆ ಬಂದಿದೆ. ಮೊದಲಿಗೆ ಒಂದದ್ದೇ ವಾಸುದೇವ ರೂಪಿಯಾದಂತಹ ಭಗವಂತನ ಸೃಷ್ಟಿ. ಮತ್ತೆ ವಾಸುದೇವ ರೂಪದಿಂದ ಆದಂತಹ ಸೃಷ್ಟಿಯನ್ನ ಮತ್ತೆ ಹೇಳ್ತಾರೆ. ಅದನ್ನ ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಆಚಾರ್ಯ, ಒಂದು ಕನ್ಫ್ಯೂಷನ್ ಇಲ್ಲಿ. ಬ್ರಹ್ಮದೇವರಿಂದನೂ ಶಿವ ಹುಟ್ಟುತ್ತಾನೆ, ರುದ್ರದೇವರು. ಇಲ್ಲೂ ರುದ್ರದೇವರು ಬರ್ತಾರೆ. ಅವರು ಒಂದೇನಾ, ಬೇರೆ ಬೇರೆ? ಒಂದೇ ಒಬ್ರೆ. ಮತ್ತೆ ಎರಡೆರಡು ಕಡೆಯಿಂದ ಹೆಂಗೆ ಅವರ ಇದು? ನಾನು ಬೇಕಾದಷ್ಟು ರೂಪಗಳನ್ನು ತೆಗೆದುಕೊಳ್ಳುತ್ತೆ ದೇವತೆಗಳು. ಓಹೋ, ಆತರ. ಸರಿ ಆಚಾರ್ಯ, ಸರಿ. ಬೇರೆ ರೂಪ ಅಂದ್ರೆ ಸರಿ ಆಚಾರ್ಯ. ಕೃಷ್ಣ.
ಧನ್ಯವಾದ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣ. ನಮಸ್ಕಾರ ಸರ್. ಅದೇನು